ಆ ವೃದ್ಧ ದಂಪತಿಗೆ ಮಕ್ಕಳಿಲ್ಲ ಅನ್ನೋ ಕೊರಗು ಕಾಡ್ತಾನೆ ಇತ್ತು. ಮಕ್ಕಳಿಂದ ನಂದನವನ ಆಗಬೇಕಾಗಿದ್ದ ಮನೆಯಲ್ಲಿ ಶೂನ್ಯ ಕಾಡ್ತಾ ಇತ್ತು. ಆದ್ರೆ ಎಲ್ಲಿಂದಲೋ ಬಂದ ಒಂದು ಬೆಕ್ಕು ಆ ವೃದ್ಧ ದಂಪತಿಗೆ ಮಕ್ಕಳ ಪ್ರೀತಿಯ ಕೊರತೆ ನೀಗಿಸಿದೆ. ಈಗ 150ಕ್ಕೂ ಹೆಚ್ಚು ಬೆಕ್ಕುಗಳಿಂದ ಮನೆ ತುಂಬಿದೆ. ಮಕ್ಕಳಿಲ್ಲದ ದಂಪತಿಗೆ ಬೆಕ್ಕುಗಳೇ ಸರ್ವಸ್ವ. ಮಕ್ಕಳ ಪ್ರೀತಿ ಕೊಡ್ತಿವೆ ನೂರಾರು ಬೆಕ್ಕುಗಳು. ಮನೆಯ ಮಾಲೀಕ ತನ್ನ ವಾಹನದಲ್ಲಿ ಬಂದ್ರೆ ಸಾಕು, ಮೂಲೆ ಮೂಲೆಯಲ್ಲಿರೋ ನೂರಾರು ಬೆಕ್ಕುಗಳು ಓಡಿ ಬರುತ್ತವೆ. ಮಾಲೀಕನ ಪ್ರೀತಿಯ ಅಪ್ಪುಗೆಗೆ ಕೊರಳೊಡ್ಡುತ್ತವೆ. ಇವು ಕೇವಲ ಬೆಕ್ಕುಗಳಲ್ಲ, ವೃದ್ಧ ದಂಪತಿಗೆ ಮಮತೆಯ ಕಡಲನ್ನೇ ಹರಿಸಿದ ಮಕ್ಕಳ ತರಹದ ಬೆಕ್ಕುಗಳು. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲಿನ ಮೀನಂದೇಲು ನಿವಾಸಿ ರಾಜೇಶ್ ಗೌಡ ಮತ್ತು ಸೀತಮ್ಮ ದಂಪತಿಗೆ ಮಕ್ಕಳಿಲ್ಲ ಎಂಬ ಕೊರಗು ದಿನನಿತ್ಯ ಕಾಡಿದ್ರು ಮಕ್ಕಳ ಪ್ರೀತಿ ಬೇಕು ಎಂಬ ಇವರ ಆಸೆಗೆ ಜೀವ ತುಂಬಿದ್ದು ಇದೇ ಬೆಕ್ಕುಗಳು. ಒಂದು ಅನಾಥ ಬೆಕ್ಕನ್ನು ಸಾಕಿದ್ದ ದಂಪತಿಯ ಮನೆಯಲ್ಲಿ ಈಗ ಇರೋದು ಬರೋಬ್ಬರಿ 150ಕ್ಕೂ ಅಧಿಕ ಬೆಕ್ಕುಗಳು. ಕಳೆದ 12 ವರ್ಷದಿಂದ ನಿರ್ಗತಿಕ ಬೆಕ್ಕುಗಳನ್ನು ಸಾಕ್ತಿರೋ ಈ ದಂಪತಿಗೆ ಮಕ್ಕಳಿಲ್ಲ. ಆದ್ರೆ ಬೆಕ್ಕುಗಳಲ್ಲಿ ಮಕ್ಕಳನ್ನು ಕಂಡು ರಸ್ತೆಯಲ್ಲಿ ಅನಾಥವಾಗಿರುವ ಬೆಕ್ಕಿನ ಮರಿಗಳನ್ನು ತಂದು ಅವುಗಳನ್ನು ಸಾಕುತ್ತಿದ್ದಾರೆ. ಆರ್ಥಿಕವಾಗಿ ಶಕ್ತರಲ್ಲವಾದರೂ ಬೆಕ್ಕುಗಳಿಗೆ ಈ ದಂಪತಿ ಕಡಿಮೆ ಮಾಡಿಲ್ಲ. ಬೆಕ್ಕಿನ ಮರಿಗಳಲ್ಲೇ ಮಗುವಿನ ತುಂಟಾಟ ಕಂಡ ರಾಜೇಶ್ ದಂಪತಿ ಬೆಕ್ಕುಗಳಿಗಾಗಿಯೇ ಪ್ರತಿ ಕ್ಷಣ ಮೀಸಲಿಟ್ಟಿದ್ದಾರೆ. 13 ವರ್ಷದಿಂದ ಸಾಕಿದ್ದೆ. ಫಸ್ಟ್ ಒಂದಿತ್ತು, ಆಮೇಲೆ ಅದೇ ಮರಿ ಇಟ್ಟು ಮತ್ತೆ ರೋಡ್ ಸೈಡ್ ಕೆಲವು ಸಿಕ್ಕಿದ ಬೆಕ್ಕು ಇಲ್ಲಿ ಬೆಲಾಲಿಂದ ಈಚೆಗೆ ಸಿಕ್ಕಿದ್ರೆ ಅದನ್ನು ತಂದು ಸಾಕಿ ಇವಾಗ ಒಂದು 125ವರೆಗೆ ಆಗಿದೆ. ಈ ಬೇರೆನೇ ಇದನ್ನು ನೋಡಿದಾಗ ಇಡೀ ದಿನ ನಮಗೆ ಒಂದು ಸಂತೋಷದ ರೀತಿ ಇದಾಗ್ತದೆ. ಇದನ್ನು ನೋಡುವಾಗ ಒಂದು ಖುಷಿ ಆಗ್ತದೆ. ಹಾಗೆ ಒಮ್ಮೊಮ್ಮೆ ಬೇಜಾರಾಗ್ತದೆ. ಬೇಜಾರಂದರೆ ಅದು ಒಮ್ಮೊಮ್ಮೆ ಕಚ್ಚಾಡೋದು, ಒಮ್ಮೊಮ್ಮೆ ಗಲಾಟೆ ಮಾಡಿದರೆ ಹೀಗೆಲ್ಲ ಕೇಳದಿದ್ರೆ. ಬೆಕ್ಕುಗಳಿಗಾಗಿಯೇ ಮನೆ ಮುಂದೆ ರಾಜೇಶ್ ಚಿಕ್ಕ ಗೂಡನ್ನು ನಿರ್ಮಿಸಿದ್ದಾರೆ. ನಿರ್ಗತಿಕ ಬೆಕ್ಕುಗಳಿಗೆ ಆಶ್ರಯವನ್ನು ಇಲ್ಲಿ ನೀಡುತ್ತಾರೆ. ಬಿಸಿಲು ಮತ್ತು ಮಳೆಯಿಂದ ರಕ್ಷಣೆ ಪಡೆದುಕೊಳ್ಳುವ ಕಾಡು ಪ್ರಾಣಿಗಳಿಂದ ಬೆಕ್ಕಿನ ಮರಿಗಳನ್ನು ಕಾಪಾಡಲು ಈ ಗೂಡು ನಿರ್ಮಾಣ ಮಾಡಿದ್ದಾರೆ. ಈ ಗೂಡಿನಲ್ಲಿ ನೀರು, ಮಲಗಲು ಅಚ್ಚುಕಟ್ಟಾದ ವ್ಯವಸ್ಥೆ, ಗೂಡು ತೊಳೆಯಲು ನೀರಿನ ವ್ಯವಸ್ಥೆ, ಬೆಳಕಿನ ಸೌಕರ್ಯ ಮಾಡಲಾಗಿದೆ. ಆದರೆ ಬೆಕ್ಕುಗಳ ಸಂಖ್ಯೆ ಜಾಸ್ತಿಯಾದಂತೆಯೇ ಅವುಗಳ ಖರ್ಚು ವೆಚ್ಚವೂ ಜಾಸ್ತಿ. ಕೆಲವರು ಈ ಗೂಡಿಗೆ ತಮ್ಮ ಮನೆಯ ಮರಿಗಳನ್ನು ಬಂದು ಬಿಡೋದು ಕೂಡ ಇದೆ. ಆದ್ರೆ ಆರ್ಥಿಕ ಸ್ಥಿತಿವಂತರಲ್ಲದ ಈ ದಂಪತಿ ಜನ ಸಹಾಯ ಮಾಡಿದ್ರೆ ಅವುಗಳ ಲಾಲನೆ ಪಾಲನೆ ಮಾಡಬಹುದು ಅಂತಾರೆ. ಚಿಕ್ಕ ಸಮಸ್ಯೆ ಬಂದರೆ ಆಸ್ಪತ್ರೆಗೆ ನಮ್ಮ ಕೈಲಾದಷ್ಟು ಮದ್ದು ಮಾಡಿ ಅದನ್ನು ಗುಣಪಡಿಸ್ತಿದ್ದೇವೆ. ಸಾಕು ಇದೆ. ಹೋಟೆಲಿಂದ ನಮ್ಮ ಫ್ಯಾನ್ಸಿ ಅಂಗಡಿಯಿಂದ ಎಲ್ಲ ಉಪಕಾರ ಆಗ್ತಾರೆ. ಎಷ್ಟು ವೇಸ್ಟ್ ಫುಡ್ಗಳು ಒಂದೊಂದಕ್ಕೆ 30 ರೂಪಾಯಿಗೆ ಫಿಶ್ ಫ್ರೈ, ಕಬಾಬ್, ಅದು ದುಡ್ಡಿನ ಆಸೆ ನೋಡಿದ್ರೆ ನನಗೆ ದುಡ್ಡೇನು ಬೇಡ, ಲಕ್ಷ ದುಡ್ಡೇನು ನನಗೆ ಬೇಡ, ಅದು ಚೆನ್ನಾಗಿರ್ಬೇಕಷ್ಟೇ. ಹರಕಲು ಮನೆಯಲ್ಲಿ ವಾಸವಿರುವ ದಂಪತಿಗೆ ಸಣ್ಣ ಕೃಷಿ ಭೂಮಿ ಇದೆ. 2 ದನ, 2 ಕರು, ಒಂದಷ್ಟು ಕೋಳಿಗಳ ಜೊತೆಗೆ 150ಕ್ಕೂ ಅಧಿಕ ಬೆಕ್ಕುಗಳಲ್ಲಿ ತಮ್ಮ ಪ್ರಪಂಚವನ್ನು ಇವರು ಕಂಡಿದ್ದಾರೆ. ಒಟ್ಟಿನಲ್ಲಿ ಮಕ್ಕಳಿಲ್ಲ ಎಂಬ ಕೊರಗಿನಲ್ಲೇ ಇದ್ದ ದಂಪತಿಗೆ ಬೆಕ್ಕುಗಳು ಮಕ್ಕಳ ಪ್ರೀತಿ ನೀಡಿದ್ದು ವಿಶೇಷ. ಕ್ಯಾಮರಾಮ್ಯಾನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.